ಮಾರುಕಟ್ಟೆ ಬೇಡಿಕೆ ರೇಖೆ, ಮಾರ್ಕೆಟ್ ಡಿಮಾಂಡ್ ಕರ್ವ್ ಅಂದ್ರೆ ಏನು? ನಾವೀಗಾಗಲೇ ಬೇಡಿಕೆ ಅಂದ್ರೆ ಏನು ಅನ್ನೋದನ್ನ ನೋಡಿದ್ದೀವಿ. ವೈಯಕ್ತಿಕ ಬೇಡಿಕೆ ಅನುಸೂಚಿ ಬಗ್ಗೆ ಲೆಕ್ಕಾಚಾರ ಮಾಡಿದ್ದೀವಿ. ಈಗ ಮಾರುಕಟ್ಟೆ ಬೇಡಿಕೆ ಅಂದ್ರೆ ಏನು ಅನ್ನೋದನ್ನ ನೋಡಿದಾಗ, ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ಸರಕಿಗಿರುವ ಎಲ್ಲಾ ಅನುಭೋಗಿಗಳ ಒಟ್ಟಾರೆ ಬೇಡಿಕೆಯನ್ನು ಮಾರುಕಟ್ಟೆ ಬೇಡಿಕೆ ಎನ್ನುವರು. ನೋಡ್ರಿ, ಒಂದು ನಿರ್ದಿಷ್ಟ ಬೆಲೆ, ಒಂದು ನಿರ್ದಿಷ್ಟ ಸರಕು, ಎಲ್ಲಾ ಅನುಭೋಗಿಗಳ ಬೇಡಿಕೆಯನ್ನ ನಾವು ಒಟ್ಟುಗೂಡಿಸಿದಾಗ ನಮಗೆ ಮಾರುಕಟ್ಟೆ ಬೇಡಿಕೆ ದೊರೆಯುತ್ತದೆ. ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಅಡ್ಡ ಸಾಲಿನಲ್ಲಿ ಕೂಡಿಸುವುದನ್ನು ಮಾರುಕಟ್ಟೆ ಬೇಡಿಕೆ ರೇಖೆ ಎನ್ನುವರು. ಅಂದ್ರೆ ವೈಯಕ್ತಿಕ ಬೇಡಿಕೆ ರೇಖೆಗಳನ್ನ ನಾವೇನ್ ಮಾಡಬೇಕು? ಅಡ್ಡ ಸಾಲಿನಲ್ಲಿ ಕೂಡಿಸಿದಾಗ, ಅಡ್ಡ ಸಾಲಿನಲ್ಲಿ ನಾವು ಅದನ್ನ ಕೂಡಿಸಿದಾಗ ನಮಗೆ ಏನ್ ಸಿಗುತ್ತೆ? ಮಾರುಕಟ್ಟೆ ಬೇಡಿಕೆ ರೇಖೆ ನಮಗೆ ದೊರೆಯುತ್ತದೆ. ಮಾರುಕಟ್ಟೆಯಲ್ಲಿ ಸಾವಿರಾರು ಜನ ಇರ್ತಾರೆ. ಆ ಸಾವಿರಾರು ಜನರಲ್ಲಿ ನಾವು ನಮ್ಮ ಒಂದು ಅನುಕೂಲಗೋಸ್ಕರ ಮಾರುಕಟ್ಟೆಯಲ್ಲಿ ಇಬ್ಬರು ವ್ಯಕ್ತಿಗಳು ಇದ್ದಾರೆ ಅಂತೇಳಿ ನಾವು ಊಹೆ ಮಾಡೋಣ. ಎರಡು ವ್ಯಕ್ತಿಗಳ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ಈ ವಿಧಾನಕ್ಕೆ ಸಮಾನಾಂತರ ಅಥವಾ ಅಡ್ಡ ಸಾಲು ಸಂಕಲನ ಎಂದು ಕರೆಯುತ್ತೇವೆ. ನೋಡೋಣ, ಈ ಮಾರುಕಟ್ಟೆ ಬೇಡಿಕೆ ಅನುಸೂಚಿಯ ಆಧಾರದ ಮೇಲೆ ನಾವು ಮಾರುಕಟ್ಟೆ ಬೇಡಿಕೆ ರೇಖೆಯನ್ನ ನಾವು ತಿಳಿದುಕೊಳ್ಳೋಣ. ಮಾರುಕಟ್ಟೆ ಬೇಡಿಕೆ ಅನುಸೂಚಿ. ಇಲ್ಲಿ ಈ ಒಂದು ಅನುಸೂಚಿಯಲ್ಲಿ ಮೊದಲನೇ ಕಾಲಂನಲ್ಲಿ ಎ ನ ಬೇಡಿಕೆ, ಎರಡನೇ ಕಾಲಂನಲ್ಲಿ ಬಿ ನ ಬೇಡಿಕೆ, ಎ ನ ಬೇಡಿಕೆ ಪ್ಲಸ್ ಬಿ ನ ಬೇಡಿಕೆ ಈಕ್ವಲ್ ಟು ಮಾರುಕಟ್ಟೆ ಬೇಡಿಕೆಯಾಗಿದೆ. ನೋಡಿಲಿ, ಒಂದು ಸರಕಿಗೆ ಕೇವಲ ಇಬ್ಬರು ಅನುಭೋಗಿಗಳು ಇದ್ದಾರೆ ಎಂದು ಭಾವಿಸೋಣ. ಬೆಲೆ 10 ಇದ್ದಾಗ ಮೊದಲ ಅನುಭೋಗಿ ಅಥವಾ ಎ ನ ಬೇಡಿಕೆ 5, ಬಿ ನ ಬೇಡಿಕೆ 8, ಮಾರುಕಟ್ಟೆ ಬೇಡಿಕೆ 5 + 8 = 13. ಅದೇ ಬೆಲೆ 10 ರಿಂದ 15ಕ್ಕೆ ಹೆಚ್ಚಾದರೆ, ಎ ನ ಬೇಡಿಕೆ 4, ಬಿ ನ ಬೇಡಿಕೆ 2, 4 + 2 = 6. ನೋಡಿ, ಒಟ್ಟು ಮಾರುಕಟ್ಟೆ ಬೇಡಿಕೆ 4 + 2 = 6. ಈ ಇಬ್ಬರು ಅನುಭೋಗಿಗಳ ಬೇಡಿಕೆಯನ್ನು ಅಡ್ಡ ಸಾಲು ಸಂಕಲನ ಮಾಡುವುದರಿಂದ ನಮಗೇನು ಸಿಗುತ್ತೆ? ಮಾರುಕಟ್ಟೆ ಬೇಡಿಕೆ ರೇಖೆ ನಮಗೆ ದೊರೆಯುತ್ತದೆ. ನೋಡೋಣ, ಈ ಒಂದು ಅನುಸೂಚಿಯ ಆಧಾರದ ಮೇಲೆ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನ ರಚನೆ ಮಾಡೋಣ. ದ ಮಾರ್ಕೆಟ್ ಡಿಮಾಂಡ್ ಕರ್ವ್, ಮಾರುಕಟ್ಟೆ ಬೇಡಿಕೆ ರೇಖೆ. ಈ ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದ ಮೇಲೆ ಬೇಡಿಕೆಯನ್ನು, OY ಅಕ್ಷದ ಮೇಲೆ ಬೆಲೆಯನ್ನು ಗುರುತಿಸಲಾಗಿದೆ. ಎ ಮತ್ತು ಬಿ ವ್ಯಕ್ತಿಗಳ ಬೇಡಿಕೆ ರೇಖೆಯನ್ನು ಕೂಡಿಸಿದಾಗ ಮಾರುಕಟ್ಟೆ ಬೇಡಿಕೆ ರೇಖೆ ಪಡೆಯಬಹುದು. ನೋಡೋಣ, ಯಾವ ರೀತಿಯಾಗಿ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ನಾವು ಪಡೆಯಬಹುದು ಅನ್ನುವಂಥದ್ದನ್ನು ನೋಡಿದಾಗ, ಇದು ಎ ವ್ಯಕ್ತಿಯ ಬೇಡಿಕೆ ರೇಖೆಯಾಗಿದೆ, ಇದು ಬಿ ವ್ಯಕ್ತಿಯ ಬೇಡಿಕೆ ರೇಖೆಯಾಗಿದೆ. ಎ ಮತ್ತು ಬಿ ಎರಡೂ ವ್ಯಕ್ತಿಗಳ ಬೇಡಿಕೆ ರೇಖೆಯನ್ನ ಅಡ್ಡ ಸಾಲಿನಲ್ಲಿ ಕೂಡಿಸಿದಾಗ ನಮಗೆ ಮಾರುಕಟ್ಟೆ ಬೇಡಿಕೆ ರೇಖೆ ಸಿಗುತ್ತೆ. ಮೊದಲನೇದಾಗಿ ಎ ವ್ಯಕ್ತಿಯ ಬೇಡಿಕೆ ರೇಖೆ ನೋಡೋಣ. ಬೆಲೆ 10 ಇದ್ದಾಗ ಬೇಡಿಕೆ 5, ಬೆಲೆ 10 ರಿಂದ 15ಕ್ಕೆ ಜಾಸ್ತಿ ಆಗಿದೆ. ನೋಡಿ, ಇಲ್ಲಿ ಅವಾಗ ಬೇಡಿಕೆ ಬಹಳಷ್ಟು ಕಡಿಮೆ ಆಗಿಲ್ಲ, ಕೇವಲ ಒಂದು ಮಾತ್ರ ಕಡಿಮೆ ಆಗಿದೆ. ಎಷ್ಟು? 5 ರಿಂದ 4ಕ್ಕೆ ಕಡಿಮೆ ಆಗಿದೆ. ಹಾಗಾಗಿ ಬೇಡಿಕೆ ರೇಖೆ ಬಹಳಷ್ಟು ಕಡಿದಾದ ಇಳಿಜಾರಿದೆ. ನಂತರ ಬಿ ನ ಬೇಡಿಕೆ ರೇಖೆ ನೋಡೋಣ. OX ಅಕ್ಷದ ಮೇಲೆ ನಾವು ಏನು ಅಳತೆ ಮಾಡಿದೀವಿ? ಬೇಡಿಕೆಯನ್ನ. OY ಅಕ್ಷದ ಮೇಲೆ ಬೆಲೆಯನ್ನ ನಾವು ಅಳತೆ ಮಾಡಿದ್ದೀವಿ. ಹಾಗಾದ್ರೆ ಇಲ್ಲಿ ಬೆಲೆ 10 ಇದ್ದಾಗ ಬೇಡಿಕೆ 8, ಬೆಲೆ 15 ಅಂದ್ರೆ 10 ರಿಂದ 15ಕ್ಕೆ ಹೆಚ್ಚಾದರೆ ಬೇಡಿಕೆ ಏನಾಗಿದೆ? 8 ಇದ್ದಿದ್ದು 2 ಆಗಿದೆ. ಅಂದ್ರೆ ಬೆಲೆಯ ಬದಲಾವಣೆಗಿಂತ ಬೇಡಿಕೆಯ ಬದಲಾವಣೆ ಜಾಸ್ತಿ ಇದೆ, ಅಂದ್ರೆ ಸ್ಥಿತಿಸ್ಥಾಪಕತ್ವ ಹೆಚ್ಚಿದೆ. ಹಾಗಾಗಿ ಬೇಡಿಕೆ ರೇಖೆಯ ಇಳಿಜಾರು ಸ್ವಲ್ಪ ಕಡಿಮೆ ಆಗಿದೆ.
ಸ್ವಲ್ಪ ಸಮಾನಾಂತರವಾಗಿದೆ. ಎ ಮತ್ತು ಬಿ ವ್ಯಕ್ತಿಗಳ ಬೇಡಿಕೆ ರೇಖೆಯನ್ನು ಅಡ್ಡ ಸಾಲಿನಲ್ಲಿ ಕೂಡಿಸಿದಾಗ ನಮಗೆ ಮಾರುಕಟ್ಟೆ ಬೇಡಿಕೆ ರೇಖೆ ಸಿಗುತ್ತೆ. ನೋಡೋಣ ಮಾರುಕಟ್ಟೆ ಬೇಡಿಕೆ ಯಾವ ರೀತಿಯಾಗಿದೆ. OX ಅಕ್ಷದ ಮೇಲೆ ಬೇಡಿಕೆಯನ್ನು, OY ಅಕ್ಷದ ಮೇಲೆ ಬೆಲೆಯನ್ನ ಅಳೆಯಲಾಗಿದೆ. OY ಅಕ್ಷದ ಮೇಲೆ ಬೆಲೆಯನ್ನು ಅಳೆಯಲಾಗಿದೆ. ಬೆಲೆ 10 ಇದ್ದಾಗ ಬೇಡಿಕೆ 13, ಬೆಲೆ 15 ಆದಾಗ ಬೇಡಿಕೆ 6. ಅಂದ್ರೆ ಬೆಲೆ 10ರಿಂದ 15ಕ್ಕೆ ಹೆಚ್ಚಾದರೆ ಬೇಡಿಕೆ ಏನಾಗಿದೆ, 13 ಇದ್ದಿದ್ದು 6ಕ್ಕೆ ಕಡಿಮೆಯಾಗಿದೆ. ಈ ಎರಡು ಬೆಲೆ ಮತ್ತು ಬೇಡಿಕೆಗಳು ಸಂಧಿಸುವಂತಹ ಬಿಂದುವನ್ನು ನಾವು ಜೋಡಿಸಿದಾಗ ನಮಗೇನು ಸಿಗುತ್ತೆ, ಒಂದು ರೇಖೆ ಸಿಗುತ್ತೆ. ಈ ರೇಖೆಯೇ ಮಾರುಕಟ್ಟೆ ಬೇಡಿಕೆ ರೇಖೆಯಾಗಿದೆ, ಮಾರ್ಕೆಟ್ ಡಿಮಾಂಡ್ ಕರ್ವ್. ಎರಡು ವ್ಯಕ್ತಿಗಳ ಬೇಡಿಕೆ ರೇಖೆಗಳನ್ನ ಒಗ್ಗೂಡಿಸುವ ಈ ವಿಧಾನಕ್ಕೆ ಸಮಾನಾಂತರ ಅಡ್ಡ ಸಾಲು ಸಂಕಲನ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈ ಮಾರುಕಟ್ಟೆ ಬೇಡಿಕೆ ರೇಖೆಯು ವಾರ್ಷಿಕ ಪರೀಕ್ಷೆಯಲ್ಲಿ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಅವಾಗ ಮಾರುಕಟ್ಟೆ ಬೇಡಿಕೆ ಎಂದರೇನು, ಮಾರುಕಟ್ಟೆ ಬೇಡಿಕೆಯ ಅನುಸೂಚಿ, ಒಂದು ಸ್ವಲ್ಪ ವಿವರಣೆ, ಮಾರುಕಟ್ಟೆ ಬೇಡಿಕೆ ರೇಖೆ, ಒಂದು 2 ಲೈನ್ ವಿವರಣೆ, ಇಷ್ಟು ಬರೆದ್ರೆ ಸಾಕು. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನೋಡೋಣ. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೇನು? ಬೇಡಿಕೆಯನ್ನ ನಿರ್ಧರಿಸುವ ಅಂಶಗಳ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಆದಂತಹ ಪ್ರತಿಕ್ರಿಯೆಯನ್ನ ಮಾಪನ ಮಾಡುವುದೇ ಬೇಡಿಕೆ ಸ್ಥಿತಿಸ್ಥಾಪಕತ್ವವಾಗಿದೆ. ಬೇಡಿಕೆಯನ್ನು ನಿರ್ಧರಿಸುವಂತಹ ಅಂಶಗಳಲ್ಲಿ ಪ್ರಮುಖವಾಗಿ ಬೆಲೆಯು ಪ್ರಮುಖ ಪಾತ್ರವನ್ನು ವಹಿಸುವುದರಿಂದ ಬೆಲೆಯಲ್ಲಿ ಆದಂತಹ ಬದಲಾವಣೆಗೆ ತಕ್ಕಂತೆ, ಅಥವಾ ನೋಡಿ ಇಲ್ಲಿ ಒಂದು ಸರಕಿನ ಬೆಲೆಯಲ್ಲಾದ ಬದಲಾವಣೆಗೆ ತಕ್ಕಂತೆ ಅದರ ಬೇಡಿಕೆಯ ಪ್ರತಿಕ್ರಿಯೆಯನ್ನು ಮಾಪನ ಮಾಡುವುದೇ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವಾಗಿದೆ. ನೋಡಿ ಇಲ್ಲಿ ಸೂತ್ರ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ = ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. ಈ ಒಂದು ಸೂತ್ರವನ್ನು ನಾವು ಮತ್ತೊಂದು ರೀತಿಯಲ್ಲಿ ಬರಿಬಹುದು. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್, PED, PED = percentage change in quantity of demand divided by percentage change in P. ಈ ಸೂತ್ರವನ್ನಾದ್ರೂ ನಾವು ಬಳಸಬಹುದು. ಅಥವಾ ಮತ್ತೊಂದು ಸೂತ್ರ ಇದೆ, PED = delta Q divided by delta P into P divided by Q. ಹೀಗೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನ ಅಳತೆ ಮಾಡುವಂತಹ ಸೂತ್ರಗಳು. ಈ ಸೂತ್ರಗಳ ಆಧಾರದಿಂದ ನಾವು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನ ಲೆಕ್ಕಾಚಾರ ಮಾಡಬಹುದು. ಹಾಗಾದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನ ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡಬಹುದು? ಒಂದು ಸರಳ ರೇಖೆಯ ಮೇಲೆ ನಾವು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನ ಹೇಗೆ ಲೆಕ್ಕಾಚಾರ ಮಾಡಬಹುದು ಅನ್ನುವುದನ್ನ ನೋಡೋಣ. ಸರಳ ರೇಖಾ ಬೇಡಿಕೆ ರೇಖೆಯೊಂದಿಗಿನ ಸ್ಥಿತಿಸ್ಥಾಪಕತ್ವ, ಎಲಾಸ್ಟಿಸಿಟಿ ಅಲಾಂಗ್ ಎ ಲೀನಿಯರ್ ಡಿಮಾಂಡ್ ಕರ್ವ್. ಮಕ್ಕಳೇ, ನಿಮಗೆ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ರೇಖಾಚಿತ್ರ ಹಾಕ್ರಿ, ಈ ಭಾಗಗಳನ್ನು ಗುರುತಿಸಿ
ಒಂದು 4 ರಿಂದ 5 ಲೈನ್ ಬರೆದ್ರೆ ಸಾಕು. ಹಾಗಾದ್ರೆ ಏನ್ ಬರಿಬಹುದು ಈ ಲೈನಲ್ಲಿ ಅನ್ನುವಂಥದ್ದು ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿ ಇದು ರೇಖಾಚಿತ್ರ. OX ಅಕ್ಷದ ಮೇಲೆ ಬೇಡಿಕೆಯನ್ನು, OY ಅಕ್ಷದ ಮೇಲೆ ಬೆಲೆಯನ್ನು ಗುರುತಿಸಲಾಗಿದೆ. ಇಲ್ಲಿ P 0 ಇದ್ದಾಗ, ಬೆಲೆ 0 ಇದ್ದಾಗ ಸ್ಥಿತಿಸ್ಥಾಪಕತ್ವ ಶೂನ್ಯ. ಬೆಲೆ Q 0 ಇದ್ದಾಗ ಸ್ಥಿತಿಸ್ಥಾಪಕತ್ವ ಅನಂತವಾಗಿರುತ್ತದೆ. ನೋಡಿ, ಇಲ್ಲಿ ಬೆಲೆ 0 ಇದ್ದಾಗ ಸ್ಥಿತಿಸ್ಥಾಪಕತ್ವ ಶೂನ್ಯವಾಗಿರುತ್ತದೆ. Q 0 ಇದ್ದಾಗ, Q ಅಂದ್ರೆ ಡಿಮಾಂಡ್ 0 ಇದ್ದಾಗ ಸ್ಥಿತಿಸ್ಥಾಪಕತ್ವ ಅನಂತವಾಗಿರುತ್ತದೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇರ್ಲಿ. ಈಗ ಈ ರೇಖಾಚಿತ್ರ ಇದೆ, ಬೇಡಿಕೆ ರೇಖೆ. ಇದು ಬೇಡಿಕೆ ರೇಖೆ. ಈ ಬೇಡಿಕೆ ರೇಖೆಯ ಮೇಲೆ ನಾವು ಸ್ಥಿತಿಸ್ಥಾಪಕತ್ವವನ್ನು ಲೆಕ್ಕಾಚಾರ ಮಾಡಬೇಕು. ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ. ಹಾಗಾದ್ರೆ ಎಡದಿಂದ ಬಲಕ್ಕೆ ಇಳಿಮುಖವಾಗುವಂತಹ ಸಂದರ್ಭದಲ್ಲಿ ಎಡಭಾಗದ ಮೇಲ್ತುದಿಯಲ್ಲಿ ಈ ಪಾಯಿಂಟ್ ಅಲ್ಲಿ ಸ್ಥಿತಿಸ್ಥಾಪಕತ್ವ ಅನಂತವಾಗಿರುತ್ತದೆ. ಅದರ ಬೇಡಿಕೆ ಗುಂಟ ನಾವು ಕೆಳಗಡೆ ಇಳಿತಾ 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 ಬಂದಂಗೆಲ್ಲ ಸ್ಥಿತಿಸ್ಥಾಪಕತ್ವ ಏನಾಗುತ್ತೆ, ಕಡಿಮೆಯಾಗುತ್ತಾ ಹೋಗುತ್ತದೆ. ಬೇಡಿಕೆ ರೇಖೆಯ ಅರ್ಧ ಭಾಗಕ್ಕೆ ಬಂದಾಗ ಸ್ಥಿತಿಸ್ಥಾಪಕತ್ವ 1ಕ್ಕೆ ಸಮ. ನಂತರದ ಬೇಡಿಕೆ ರೇಖೆಯಲ್ಲಿ ಅರ್ಧ ಬೇಡಿಕೆ ರೇಖೆ ನಂತರ ಕೆಳಗಡೆ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಕಡಿಮೆ ಆಗ್ತಾ ಆಗ್ತಾ ಕೊನೆಗೆ ಸ್ಥಿತಿಸ್ಥಾಪಕತ್ವ ಶೂನ್ಯವಾಗುತ್ತದೆ. ಇಷ್ಟು ತಿಳ್ಕೊಳ್ರಿ. ನೋಡಿ, ಇಲ್ಲಿ ದ elasticity of a linear demand curve, elasticity is infinity at the vertical intercept. ನೋಡಿ, ವರ್ಟಿಕಲ್ ಇಂಟರ್ಸೆಪ್ಟ್ ನಲ್ಲಿ ಏನಾಗಿರ್ತದೆ, ಸ್ಥಿತಿಸ್ಥಾಪಕತ್ವ ಅನಂತವಾಗಿರುತ್ತದೆ. ಅನಂತ ಅಂದ್ರೆ ಹೆಚ್ಚು, ಬಹಳಷ್ಟು ಜಾಸ್ತಿ, ಎಷ್ಟಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಅನಂತ, ಇನ್ಫಿನಿಟಿ ಅಂತ ಕರಿತೀವಿ. ಒನ್ ಹಾಫ್ ವೇ ಅರ್ಧ ಬೇಡಿಕೆ ರೇಖೆ ನಂತರ ಡೌನ್ ದ ಕರ್ವ್, ಈ ಬೇಡಿಕೆ ರೇಖೆಯ ಕೆಳಗಡೆ, ಅರ್ಧ ಬೇಡಿಕೆ ರೇಖೆಯ ಕೆಳಗಡೆ, ಅಂಡ್ 0 ಎಟ್ ದ ಹಾರಿಜೆಂಟಲ್ ಇಂಟರ್ಸೆಪ್ಟ್, ಕೊನೆಯ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ, ಸ್ಥಿತಿಸ್ಥಾಪಕತ್ವ ಶೂನ್ಯವಾಗಿರುತ್ತದೆ. ಇಷ್ಟು ಬರೆದ್ರೆ ಸಾಕು. ಏನ್ ಬರೀತೀರಿ, ಈ ಮೇಲಿನ ರೇಖಾಚಿತ್ರದಲ್ಲಿ ಬೇಡಿಕೆ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಈ ರೇಖೆಯ ಮೇಲ್ತುದಿಯಲ್ಲಿ ಸ್ಥಿತಿಸ್ಥಾಪಕತ್ವ ಅನಂತವಾಗಿರುತ್ತದೆ. ಆ ರೇಖೆಯ ಕೆಳಗಡೆ ಇಳಿದಂಗೆಲ್ಲ ಸ್ಥಿತಿಸ್ಥಾಪಕತ್ವ ಕಡಿಮೆ ಆಗುತ್ತಾ ರೇಖೆಯ ಅರ್ಧ ಭಾಗಕ್ಕೆ ಬಂದಾಗ ಸ್ಥಿತಿಸ್ಥಾಪಕತ್ವ 1ಕ್ಕೆ ಸಮವಾಗಿರುತ್ತದೆ. ಅರ್ಧ ಭಾಗದ ಮೇಲ್ಗಡೆ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಹೆಚ್ಚು, ಅರ್ಧ ಭಾಗದ ಕೆಳಗಡೆ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಕಡಿಮೆ. ಆ ರೇಖೆಯ ಕೆಳತುದಿಯಲ್ಲಿ ಸ್ಥಿತಿಸ್ಥಾಪಕತ್ವ 0 ಆಗಿರುತ್ತದೆ ಅನ್ನುವಂಥದ್ದನ್ನ ಬರಿಬೇಕು. ಇಲ್ಲಿ ಈ ತುದಿಯಲ್ಲಿ ಸ್ಥಿತಿಸ್ಥಾಪಕತ್ವ ಅನಂತವಾಗಿರುತ್ತದೆ. ಈ ರೇಖೆಯ ಕೆಳಗಡೆ ಇಳಿದಂಗೆಲ್ಲ ಸ್ಥಿತಿಸ್ಥಾಪಕತ್ವ ಏನಾಗುತ್ತೆ, 1ಕ್ಕಿಂತ ಹೆಚ್ಚು. ಅಂದ್ರೆ 1ಕ್ಕಿಂತ ಹೆಚ್ಚು ಅಂದ್ರೆ ಅದು 1 ಆಗ್ಬೋದು, 2 ಆಗ್ಬೋದು, 5 ಆಗ್ಬೋದು, 10 ಆಗ್ಬೋದು, 100 ಆಗ್ಬೋದು, 1ಕ್ಕಿಂತ ಹೆಚ್ಚು. ಈ ರೇಖೆಯ ಮಧ್ಯ ಬಿಂದುವಿನಲ್ಲಿ ಈ ಪಾಯಿಂಟ್ ಅಲ್ಲಿ ಸ್ಥಿತಿಸ್ಥಾಪಕತ್ವ ಏನಾಗಿರ್ತದ, 1ಕ್ಕೆ ಸಮವಾಗಿರುತ್ತದೆ. ಬೇಡಿಕೆ ರೇಖೆಯ ಕೆಳಭಾಗಕ್ಕೆ ಇಳಿದಂಗೆಲ್ಲ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಕಡಿಮೆ. ಈ ಬೇಡಿಕೆ ರೇಖೆಯ ಕೆಳಗಡೆ ಈ ಪಾಯಿಂಟ್ ಅಲ್ಲಿ ಸ್ಥಿತಿಸ್ಥಾಪಕತ್ವ 0 ಆಗಿರುತ್ತೆ. ಇಷ್ಟು ಬರೆದ್ರೆ ಸಾಕು. ನೋಡಿ, ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಿಮ್ಗೆ ಒಂದು ರೇಖಾಚಿತ್ರ ಹಾಕ್ತೀನಿ ನೋಡಿ. ಬೇಡಿಕೆ ರೇಖೆ ಸಮತಲವಾಗಿದ್ದರೆ, ಈ ತರ ಆಗಿದ್ರೆ ಸ್ಥಿತಿಸ್ಥಾಪಕತ್ವ ಏನಾಗಿರ್ತದ, ಇನ್ಫಿನಿಟಿ ಆಗಿರ್ತದೆ. ಇದು ಡಿಮಾಂಡ್ ಕರ್ವ್. ಈ ಪಾಯಿಂಟ್ ಅಲ್ಲಿ ಸ್ಥಿತಿಸ್ಥಾಪಕತ್ವ ಏನಾಗಿರ್ತದ, ಇನ್ಫಿನಿಟಿ. ಅಂದ್ರೆ ಬೆಲೆ ಸ್ವಲ್ಪ ಕಡಿಮೆ ಆದ್ರೆ 0 ಆಗ್ಬೋದು, ಅಥವಾ ಬೆಲೆ ಸ್ವಲ್ಪ ಜಾಸ್ತಿ ಆದ್ರೆ, ಬೆಲೆ ಸ್ವಲ್ಪ ಕಡಿಮೆ ಆದ್ರೆ ಅನಂತವಾಗ್ಬೋದು, ಬೆಲೆ ಸ್ವಲ್ಪ ಜಾಸ್ತಿ ಆದ್ರೆ 0 ಕೂಡ ಆಗ್ಬೋದು. ಅಂದ್ರೆ ಬೇಡಿಕೆ ರೇಖೆ
ವರ್ಟಿಕಲ್ ಲೈನ್ ಇದ್ರೆ ಸ್ಥಿತಿಸ್ಥಾಪಕತ್ವ ಅನಂತ ಅಂತ ಅರ್ಥ. ಇಲ್ಲಿ ಸ್ಥಿತಿಸ್ಥಾಪಕತ್ವ ಅನಂತವಾಗಿರುತ್ತೆ. ಇಲ್ಲಿ ನೋಡಿ ಅನಂತವಾಗಿದೆ. ಈಗ ಇನ್ನೊಂದು ರೇಖಾಚಿತ್ರ ಹಾಕ್ತೀನಿ. ಬೇಡಿಕೆ ರೇಖೆ ಲಂಬವಾಗಿದ್ದರೆ ನೋಡಿ, ಇದು ಬೇಡಿಕೆ ರೇಖೆ, ಇದು ಈ ತರ ಇತ್ತಂದ್ರೆ ಲಂಬವಾಗಿದ್ದರೆ, ಬೇಡಿಕೆ ರೇಖೆಯು ಲಂಬವಾಗಿದ್ದರೆ ಸ್ಥಿತಿಸ್ಥಾಪಕತ್ವ ಏನಾಗಿರ್ತದ? ಶೂನ್ಯವಾಗಿರುತ್ತದೆ. ಹಾರಿಜೆಂಟಲ್ ಲೈನ್ ಅಲ್ಲಿ ಸ್ಥಿತಿಸ್ಥಾಪಕತ್ವ ಶೂನ್ಯ. ಯಾವ ರೀತಿಯಾಗಿ ನೋಡಿ, ಇಲ್ಲಿ ಬೆಲೆ ಪಿ ಇದ್ರೂ ಕೂಡ ಅಷ್ಟೇ ಇರ್ತದ. ಬೆಲೆ P1 ಜಾಸ್ತಿ ಆಗಲಿ ಸ್ಥಿತಿಸ್ಥಾಪಕತ್ವ ಸೇಮ್, ಬೆಲೆ P2 ಗೆ ಕಡಿಮೆ ಆದರೂ ಕೂಡ ಸ್ಥಿತಿಸ್ಥಾಪಕತ್ವ ಸೇಮ್. ಅಂದ್ರೆ ಸ್ಥಿತಿಸ್ಥಾಪಕತ್ವ ಶೂನ್ಯವಾಗಿರುತ್ತದೆ. ಅಂದ್ರೆ ಹಾರಿಜೆಂಟಲ್ ಲೈನ್ ಅಲ್ಲಿ ಸ್ಥಿತಿಸ್ಥಾಪಕತ್ವ ಶೂನ್ಯ. ಇದು ನೋಡಿ, ಇದು ಸ್ಥಿತಿಸ್ಥಾಪಕತ್ವ ಶೂನ್ಯವಾಗಿದೆ. ಇಷ್ಟು ನಾವು ಈ ರೇಖಾಚಿತ್ರದಲ್ಲಿ ತಿಳ್ಕೊಳ್ಳೋಣ. ಈಗ ಯಾವ ರೀತಿಯಾಗಿ ಶೂನ್ಯವಾಗಿರುತ್ತದೆ, ಯಾವ ರೀತಿಯಾಗಿ ಹೆಚ್ಚು ಮತ್ತು ಯಾವ ರೀತಿ ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ನಾವು ರೇಖಾಚಿತ್ರದ ಲೆಕ್ಕಾಚಾರನೂ ಕೂಡ ಮಾಡಬಹುದು. ಅದು ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇಲ್ಲ, ಇಷ್ಟು ಬರೆದ್ರೆ ಸಾಕು. ನೋಡೋಣ, ಲೆಕ್ಕಾಚಾರ ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಸರಳ ರೇಖಾ ಬೇಡಿಕೆ ರೇಖೆಯೊಂದಿಗಿನ ಸ್ಥಿತಿಸ್ಥಾಪಕತ್ವ, ಈ ಲೀನಿಯರ್ ಡಿಮಾಂಡ್ ಕರ್ವ್ ಬಗ್ಗೆ ನಾವು ನೋಡಿದ್ವಿ. ವಾರ್ಷಿಕ ಪರೀಕ್ಷೆಯಲ್ಲಿ ಅಷ್ಟು ಬರೆದ್ರೆ ಸಾಕು. ಅಂದ್ರೆ ಆ ರೇಖೆಯ ಮೇಲೆ ಇರುವಂತಹ ಸ್ಥಿತಿಸ್ಥಾಪಕತ್ವವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳ್ತಾರೆ. ಅವಾಗ ರೇಖೆಯ ಮೇಲ್ಭಾಗದಲ್ಲಿ ಸ್ಥಿತಿಸ್ಥಾಪಕತ್ವ ಅನಂತವಾಗಿರುತ್ತೆ. ಕೆಳಗೆ ಇಳಿದಂಗೆಲ್ಲ ಕೊನೆಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವ 0 ಆಗುತ್ತೆ. ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವ 1ಕ್ಕೆ ಸಮ, ಮಧ್ಯ ಬಿಂದುವಿನಿಂದ ಮೇಲಕ್ಕೆ 1ಕ್ಕಿಂತ ಹೆಚ್ಚು, ಮಧ್ಯ ಬಿಂದುವಿನಿಂದ ಕೆಳಕ್ಕೆ 1ಕ್ಕಿಂತ ಕಡಿಮೆ. ಈಗ ನಾವು ಲೆಕ್ಕಾಚಾರ ಮಾಡ್ತೀವಿ. ಇದನ್ನ ಪರೀಕ್ಷೆಯಲ್ಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ಆದ್ರೆ 1ಕ್ಕಿಂತ ಹೆಚ್ಚು ಹೇಗೆ ಅಥವಾ 1ಕ್ಕಿಂತ ಕಡಿಮೆ ಹೇಗೆ, 1ಕ್ಕೆ ಸಮ ಹೇಗೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾದ್ರೆ ಈ ಲೆಕ್ಕಾಚಾರವನ್ನ ನೋಡೋಣ. ನೋಡಿ, ಇಲ್ಲಿ ಸೂತ್ರ ED = percentage change in quantity demand divided by percentage change in price. ಅಥವಾ ಈ ಸೂತ್ರವನ್ನು ಕೂಡ ನಾವು ಬಳಸಬಹುದು. ನೋಡೋಣ, ಈಗ ಲೆಕ್ಕ ಮಾಡೋಣ. ಎ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವ ಏನಿರುತ್ತೆ? ಸಾಮಾನ್ಯವಾಗಿ ಮಧ್ಯ ಬಿಂದುವಿನಿಂದ ಮೇಲ್ಗಡೆ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಹೆಚ್ಚು. PD is greater than 1. ಅಂದ್ರೆ ಬಿ ಬಿಂದುವಿನಿಂದ ಎ ಬಿಂದುವಿನ ಒಳಗಡೆ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಹೆಚ್ಚಿರುತ್ತೆ. ನೋಡೋಣ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ. ನೋಡಿ, ಇಲ್ಲಿ ಬೆಲೆ 19 ಇದ್ದಾಗ ಬೇಡಿಕೆ 1, ಬೆಲೆ 19ರಿಂದ 18ಕ್ಕೆ ಇಳಿದಾಗ, 19ರಿಂದ 18ಕ್ಕೆ 1 ರೂಪಾಯಿ ಕಡಿಮೆ ಆದಾಗ ಬೇಡಿಕೆ ಏನಾಗಿದೆ? 1ರಿಂದ 2ಕ್ಕೆ ಜಾಸ್ತಿ ಆಗಿದೆ. ಸ್ಥಿತಿಸ್ಥಾಪಕತ್ವ ಲೆಕ್ಕಾಚಾರ ಮಾಡಿ. ವೆರಿ ಸಿಂಪಲ್ ಕ್ವಶನ್. ಈಗ ಈ ಸೂತ್ರ ಇದೆ ಇಲ್ಲಿ, ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಆಫ್ ಡಿಮಾಂಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪಿ. ಅಂದ್ರೆ ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡಬೇಕು ನೋಡಿ. ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಆಫ್ ಡಿಮಾಂಡ್ ಅಂತಂದ್ರೆ ಬೇಡಿಕೆ ಮೊದಲು ಎಷ್ಟಿತ್ತು ಮತ್ತು ಈಗ ಎಷ್ಟಾಗಿದೆ? ಮೊದಲು 1 ಇದ್ದು ಈಗ 2 ಆಗಿದೆ. ಹಾಗಾದ್ರೆ ವ್ಯತ್ಯಾಸ ಎಷ್ಟು? 1. ಹೌದಾ? 1 ವ್ಯತ್ಯಾಸ. ಪರ್ಸೆಂಟೇಜ್ ತೆಗಿಬೇಕಾದ್ರೆ ಆ ಹಿಂದಿನ ಬೇಡಿಕೆನ ನೋಡ್ಬೇಕಾಗತ್ತೆ. ಹಿಂದಿನ ಬೇಡಿಕೆ ಎಷ್ಟಿದೆ? 1. 1/1. 1/1. ಇದನ್ನು ನಾವು 1/1 ಅಂದ್ರೆ 1 ಆಗುತ್ತೆ. ಇಂಟು ಮಾಡಿದಾಗ ಏನಾಗುತ್ತೆ? ಅದು 100 ಆಗುತ್ತೆ. ಅದೇ ಪ್ರೈಸ್ ಅನ್ನು ನೋಡಿದಾಗ ಬೆಲೆ ಮೊದಲು ಎಷ್ಟಿತ್ತು? 19 ಇತ್ತು, ಈಗೇನಾಗಿದೆ? 18 ಆಗಿದೆ. ವ್ಯತ್ಯಾಸ ಎಷ್ಟು? 1. ಅಂದ್ರೆ 1 ಡಿವೈಡೆಡ್ ಬೈ ಮೊದಲಿನ ಬೆಲೆ ಎಷ್ಟಿದೆ? 19 ಇಂಟು 100 ಮಾಡ್ಬೇಕು ನಾವು. ಅವಾಗ ಏನಾಗುತ್ತೆ? ನಮಗೆ -5 ಸಿಗುತ್ತೆ. -5. ಯಾಕಂದ್ರೆ ವ್ಯತ್ಯಾಸ
ಒಂದಿರೋದ್ರಿಂದ ಇದು -1 ಆಗುತ್ತೆ. ಲೆಕ್ಕ ಎಷ್ಟಾಗುತ್ತೆ? 5 ಆಗುತ್ತೆ. 100 ಡಿವೈಡ್ ಬೈ 5 ಅಂತಾರೆ -20. ಈ ರೀತಿಯಾಗಿ ಲೆಕ್ಕಾಚಾರ ಮಾಡಬಹುದು. ಅಥವಾ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತಪ್ಪ ನಿಮಗೆ ಅಂತಂದ್ರೆ ಇದೇ ಲೆಕ್ಕವನ್ನ ಸರಳೀಕರಣವಾಗಿ ಇನ್ನೊಂದು ಸೂತ್ರ ಇದೆ. ಈ ಸೂತ್ರವನ್ನು ಕೂಡ ನಾವು ಉಪಯೋಗಿಸಿ ಲೆಕ್ಕಾಚಾರವನ್ನ ಮಾಡಬಹುದು. ನೋಡಿ ಇಲ್ಲಿ Q1 - Q0 ಡಿವೈಡೆಡ್ ಬೈ Q0 ಡಿವೈಡೆಡ್ ಬೈ P1 - P0 ಡಿವೈಡೆಡ್ ಬೈ P0. ಇಲ್ಲಿ ಸ್ವಲ್ಪ ಇಂಟು ಹಾಕೊಳ್ಳೋಣ. ಇಂಟು 100, ಯಾಕಂದರೆ ನಾವು ಸರಾಸರಿ ತೆಗಿಬೇಕಾದಾಗ 100 ಬೇಕಾಗತ್ತೆ. ನೋಡೋಣ, ಈ ಸೂತ್ರ ಹಚ್ಚಿ ನಾವು ಲೆಕ್ಕಾಚಾರ ಮಾಡೋಣ. Q1 ಅಂದರೆ ಮೊದಲಿನ ಈಗಿನ ಬೇಡಿಕೆ, Q0 ಅಂದ್ರೆ ಮೊದಲಿನ ಬೇಡಿಕೆ. Q1 ಎಷ್ಟಿದೆ? ಈಗಿನ ಬೇಡಿಕೆ 2 ಮೈನಸ್ Q0 ಮೊದಲಿನ ಬೇಡಿಕೆ 1 ಡಿವೈಡೆಡ್ ಬೈ Q0 ಅಂದ್ರೆ ಮೊದಲಿನ ಬೇಡಿಕೆ 1 ಇಂಟು 100 ಡಿವೈಡೆಡ್ ಬೈ P1 ಅಂದ್ರೆ ಈಗಿನ ಬೆಲೆ ಎಷ್ಟಿದೆ? ಈಗಿನ ಬೆಲೆ 18. P0 ಎಷ್ಟಿದೆ? ಮೊದಲಿನ ಬೆಲೆ 19. ಡಿವೈಡೆಡ್ ಬೈ P0 ಅಂದ್ರೆ 19 ಇಂಟು 100. ಇದೇ ಲೆಕ್ಕವನ್ನ ನಾವು ಕಂಟಿನ್ಯೂ ಮಾಡೋಣ. ಇಲ್ಲಿ ಕಂಟಿನ್ಯೂ ಮಾಡೋಣ. 2ರಲ್ಲಿ 1 ಹೋದ್ರೆ 1 ಭಾಗಿಸು 1 ಇಂಟು 100 ಡಿವೈಡೆಡ್ ಬೈ 18ರಲ್ಲಿ 19 ಹೋಗುವುದಿಲ್ಲ. 19ರಲ್ಲಿ 18 ತೆಗೆದಾಗ -1 ಬರುತ್ತೆ. ಡಿವೈಡೆಡ್ ಬೈ 19 ಇಂಟು 100. ಓಕೆ, 1 ಭಾಗಿಸು 1 ಅಂದ್ರೆ 1 ಇಂಟು 100 ಅಂದ್ರೆ 100 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 19 ಎಷ್ಟಾಗುತ್ತೆ ನೋಡಿ, ಲೆಕ್ಕಾಚಾರ ಮಾಡೋಣ. 1 ಭಾಗಿಸು 19 0.05 0.05 ಇಂಟು 100 5 ಆಗತ್ತೆ. -5. ಈ -5 100 ಡಿವೈಡೆಡ್ ಬೈ -5 ಅಂತಾರೆ 100 ಭಾಗಿಸು 5 20 -20 -20 ಅಂದ್ರೆ ಏನಿಲ್ಲಿ 1ಕ್ಕಿಂತ ಜಾಸ್ತಿ ಇದೆ ಅಂದ್ರೆ PD is greater than 1. ಸ್ಥಿತಿಸ್ಥಾಪಕತ್ವ 20 ಇದೆ. ಹಾಗಾಗಿ ಅದನ್ನು ಏನಂತ ಕರಿಬಹುದು ನಾವು? 1ಕ್ಕಿಂತ ಹೆಚ್ಚು. ಅದು 1 ಆಗ್ಬೋದು, 2 ಆಗ್ಬೋದು, 5 ಆಗ್ಬೋದು, ಎಷ್ಟಾಗ್ಬೋದು? ಗ್ರೇಟರ್ ದ್ಯಾನ್ 1. ಈ ತರ ನಾವು ಲೆಕ್ಕಾಚಾರವನ್ನ ಮಾಡಬಹುದು. ಇದು ಎ ಬಿಂದು. ಈಗ ಬಿ ಬಿಂದುವಿನಲ್ಲಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ನಾವು ಇನ್ನೊಂದು ಲೆಕ್ಕಾಚಾರ ಮಾಡೋಣ. ಬಿ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವದ ಲೆಕ್ಕಾಚಾರ ನೋಡೋಣ. ಬಿ ಬಿಂದುವಿನಲ್ಲಿ ಏನಿರುತ್ತೆ ಅನ್ನುವಂಥದ್ದು ಈಗಾಗಲೇ ಮಾಡಿದ್ದಾರೆ. ಆನ್ಸರ್ 1 ಬಂದಿದೆ. ಅಂದ್ರೆ ಸ್ಥಿತಿಸ್ಥಾಪಕತ್ವ 1ಕ್ಕೆ ಸಮ. ಇಲ್ಲಿ ಸ್ಥಿತಿಸ್ಥಾಪಕತ್ವ -20 ಬಂದಿದ್ದೇನೆ, 1ಕ್ಕಿಂತ ಹೆಚ್ಚು. ನೋಡೋಣ ಯಾವ ರೀತಿಯಾಗಿ 1ಕ್ಕೆ ಸಮವಾಗಿರುತ್ತೆ ಅನ್ನುವಂಥದ್ದು ನೋಡಿದಾಗ ಈ ಒಂದು ಸೂತ್ರವನ್ನ ನಾವು ಲೆಕ್ಕಾಚಾರ ಮಾಡೋಣ. Q1 ಅಂದ್ರೆ ಬೆಲೆ 10 ಇದ್ದಾಗ ಬೇಡಿಕೆ 10, ಬೆಲೆ 9 ಆದಾಗ ಬೇಡಿಕೆ 11. ಅಂದ್ರೆ ಬೆಲೆ 1 ಕಡಿಮೆ ಆದಾಗ ಬೇಡಿಕೆ 1 ಜಾಸ್ತಿ ಆಗಿದೆ.
ಬೆಲೆಯಲ್ಲಿನ ಬದಲಾವಣೆ ಮತ್ತು ಬೇಡಿಕೆಯಲ್ಲಿನ ಬದಲಾವಣೆ ಯಾವ ರೀತಿಯಾಗಿದೆ ನೋಡೋಣ. Q1 ಈಗಿನ ಬೇಡಿಕೆ 11, Q0 ಮೊದಲಿನ ಬೇಡಿಕೆ 10 ಡಿವೈಡೆಡ್ ಬೈ Q0 ಮೊದಲಿನ ಬೇಡಿಕೆ 10 ಇಂಟು 100 ಡಿವೈಡೆಡ್ ಬೈ P1 ಅಂತಂದ್ರೆ ಈಗಿನ ಬೆಲೆ 9 ಮೈನಸ್ P0 ಅಂದ್ರೆ ಹಿಂದಿನ ಬೆಲೆ 10 ಡಿವೈಡೆಡ್ ಬೈ P0 ಅಂದ್ರೆ ಹಿಂದಿನ ಬೆಲೆ 10 ಇಂಟು 100. ಓಕೆ, ಈ ಲೆಕ್ಕವನ್ನ ಇಲ್ಲಿ ಕಂಟಿನ್ಯೂ ಮಾಡೋಣ. ನೋಡಿ, ಇಲ್ಲಿ 11 10 ಹೋದ್ರೆ 1 ಡಿವೈಡೆಡ್ ಬೈ 10 ಇಂಟು 100 ಭಾಗಿಸು 9ರಲ್ಲಿ 10 ಹೋಗುದಿಲ್ಲ, 10ರಲ್ಲಿ 9 ಹೋದ್ರೆ ಮೈನಸ್ 1 ಡಿವೈಡೆಡ್ ಬೈ 10 ಇಂಟು 100. ನೋಡಿ, ಇಲ್ಲಿ 10 ಭಾಗಿಸು 10 ಅಂದ್ರೆ 10 ಡಿವೈಡೆಡ್ ಬೈ 1 ಭಾಗಿಸು 10, ಸಾರಿ 1 ಭಾಗಿಸು 10 ಅಂತಾರೆ. ನೋಡಿ, ಇಲ್ಲಿ 1 ಭಾಗಿಸು 10 0.1 ಇಂಟು 100 ಅಂದ್ರೆ 10. ಇದು ಕೂಡ ಸೇಮ್, 1 ಭಾಗಿಸು 10 ಅಂದ್ರೆ 0.1 ಇಂಟು 100 ಅಂದ್ರೆ 10. 10 ಭಾಗಿಸು 10 ಬರುತ್ತೆ. 10 1 ಅಂದ್ರೆ ಆನ್ಸರು 1 ಅಂದ್ರೆ PD is 1. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನಾಗಿದೆ, ಇಲ್ಲಿ 1ಕ್ಕೆ ಸಮ ಇದೆ. 1. ನೋಡಿ, ನಾನು ಬಹಳ ವ್ಯತ್ಯಾಸ ಮಾಡಿಲ್ಲ. ಈ ಬಿಂದುವಿನಲ್ಲಿ ಎ ಬಿಂದುವಿನಲ್ಲಿ ಒಂದೊಂದೇ ವ್ಯತ್ಯಾಸ ಆಗಿದೆ, ಬಿ ಬಿಂದುವಿನಲ್ಲಿಯೂ ಕೂಡ ಒಂದೊಂದೇ ವ್ಯತ್ಯಾಸ ಆಗಿದೆ. ಆದ್ರೂ ಕೂಡ ಇಲ್ಲಿ ಆನ್ಸರ್ 20 ಬಂದಿದೆ, ಇಲ್ಲಿ ಆನ್ಸರು 1 ಬಂದಿದೆ. ಅಂದ್ರೆ ಈ ರೇಖಾಚಿತ್ರದ ಮೇಲ್ಗಡೆ ಹೋದಂಗೆಲ್ಲ ಸ್ಥಿತಿಸ್ಥಾಪಕತ್ವ ಹೆಚ್ಚಾಗುತ್ತೆ, ರೇಖಾಚಿತ್ರದಿಂದ ಕೆಳಗಡೆ ಬಂದಂಗೆಲ್ಲ ಸ್ಥಿತಿಸ್ಥಾಪಕತ್ವ ಕಡಿಮೆ ಆಗುತ್ತಾ ಹೋಗುತ್ತದೆ. ಲಾಸ್ಟ್ ಒನ್, ಸಿ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವ ಲೆಕ್ಕಾಚಾರ ಹೇಗಿದೆ ಅನ್ನುವುದನ್ನು ನೋಡೋಣ. ನೋಡಿ, ಸಿ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವದ ಲೆಕ್ಕಾಚಾರ. ಬೆಲೆ 2 ಇದ್ದಾಗ ಬೇಡಿಕೆ 18, ಬೆಲೆ 3 1 ಆದಾಗ ಬೇಡಿಕೆ 19. ಅಂದ್ರೆ ಬೆಲೆ 2ರಿಂದ 1ಕ್ಕೆ ಕಡಿಮೆ ಆಗಿದೆ, ಅವಾಗ ಬೇಡಿಕೆ ಏನಾಗಿದೆ, 18ರಿಂದ 19ಕ್ಕೆ ಜಾಸ್ತಿ ಆಗಿದೆ. ಒಂದಷ್ಟೇ ವ್ಯತ್ಯಾಸ. ನೋಡೋಣ, ಲೆಕ್ಕಾಚಾರ ಮಾಡೋಣ ಯಾವ ರೀತಿಯಾಗಿ ಆನ್ಸರ್ ಬರುತ್ತೆ ಅಂತ. Q1 ಈಗಿನ ಬೇಡಿಕೆ 19 ಮೈನಸ್ Q0 ಅಂದ್ರೆ ಹಿಂದಿನ ಬೇಡಿಕೆ 18 19 ಮೈನಸ್ 18 ಡಿವೈಡೆಡ್ ಬೈ 18 ಇಂಟು 100. ಇದು ಬೇಡಿಕೆ ಮುಗಿತು. ಭಾಗಿಸು P1 ಎಷ್ಟಿದೆ, ಈಗಿನ ಬೆಲೆ 1 ಮೈನಸ್ P0 ಅಂದ್ರೆ ಹಿಂದಿನ ಬೆಲೆ ಎಷ್ಟು, 2 ಡಿವೈಡೆಡ್ ಬೈ ಈಗಿನ ಬೆಲೆ, ಸಾರಿ ಹಿಂದಿನ ಬೆಲೆ 2 ಇಂಟು 100. ನೋಡೋಣ, ಇದನ್ನ ಕಂಟಿನ್ಯೂ ಇಲ್ಲಿ ಮಾಡೋಣ. ಈಕ್ವಲ್ ಟು 19 18 ಹೋದ್ರೆ 1 ಡಿವೈಡೆಡ್ ಬೈ 18 ಇಂಟು 100
ಭಾಗಿಸು 1ರಲ್ಲಿ 2 ಹೋಗೋದಿಲ್ಲ, 2ರೊಳಗೆ 1 ಹೋದ್ರೆ -1 ಡಿವೈಡೆಡ್ ಬೈ 2 ಇಂಟು 100. ನೋಡಿ ಇಲ್ಲಿ 1/18 ನೋಡೋಣ ಎಷ್ಟಾಗತ್ತೆ. 1/18 0.05 ಇಂಟು 100 6 5 ಪಾಯಿಂಟ್ ಸಮಥಿಂಗ್ 6 ಡಿವೈಡೆಡ್ ಬೈ ನೋಡಿ 1/2 ಎಷ್ಟಾಗುತ್ತೆ ನೋಡೋಣ. 1/2 0.5 ಇಂಟು 100 50 -50 ಆಗತ್ತೆ. ಇದು ಅಂದ್ರೆ 6/50 0.12 ಅಂದ್ರೆ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಕಡಿಮೆ. PD is less than 1. PD is less than 1. ಹೀಗೆ ಈ ಬೇಡಿಕೆ ರೇಖೆಯ ಮೇಲೆ ಎ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಹೆಚ್ಚು, ಬಿ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವ 1ಕ್ಕೆ ಸಮ, ಸಿ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಕಡಿಮೆ. ಇಲ್ಲಿ ಮಾಡಿದ್ದಾರೆ ನೋಡಿ. ಈ ಲೆಕ್ಕಾಚಾರವನ್ನ ಪರೀಕ್ಷೆಯಲ್ಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ಬರೀ ಈ ರೇಖಾಚಿತ್ರದ ಮೇಲೆ ಸ್ಥಿತಿಸ್ಥಾಪಕತ್ವ ಎಷ್ಟಿರುತ್ತೆ, 1ಕ್ಕೆ ಸಮ, 1ಕ್ಕಿಂತ ಹೆಚ್ಚು, ಅನಂತ ಮತ್ತು ಶೂನ್ಯ, ಇಷ್ಟು ಬರೆದ್ರೆ ಸಾಕು. ಮೊದಲೇನು ವಿವರಣೆ ಮಾಡಿದನಲ್ಲ ಅಷ್ಟು ಬರೆದ್ರೆ ಸಾಕು. ಓಕೆ, ಈ ಪಾಠ ನಿಮಗೆ ಅರ್ಥ ಆಗಿರಬಹುದು ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಡಿಫಿಕಲ್ಟ್ ಇರುವಂತಹ ಈ ಕಾನ್ಸೆಪ್ಟು ನಿಮ್ಮೆಲ್ಲರಿಗೂ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಈ ಪಾಠ ನಿಮಗೆ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಕಳಿಸ್ಕೊಡಿ. ಥ್ಯಾಂಕ್ ಯು.